ಯಾಕೋ ಮಗ ಸಪ್ಪಗಿದ್ಯಾ? ಉಪ್ಸಾಲ್ದ? ಅಪ್ಪ ಅದೇನಾಯ್ತು ಹೇಳು. ಅದು ದಿವ್ಯನ್ ಮನೆ ಅಡ್ರೆಸ್ ಹುಡ್ಕೊಂಡು ಅದೊಂದು ಏರಿಯಾಕ್ ಹೋಗಿದ್ನಾ, ಅಡ್ರೆಸ್ ಸಿಗ್ದೆ ದೊಡ್ಡ ಪಜಿತಿ ಆಗೋಯ್ತು. ಫಜೀತಿ ಆಯ್ತಾ? ಅವ್ರ ಮನೆಗೆ ಹೋಗಿ ಏನಾದ್ರೂ ಎಡವಟ್ ಮಾಡ್ಕೊಂಡ್ ಬಂದ್ಯಾಕಂದ? ಅವ್ರ ಅಡ್ರೆಸ್ಸೇ ಸಿಕ್ಕಿಲ್ಲ. ಇನ್ನೇ ಅವ್ರ ಮನೆ ಹೋಗ್ಲಿ ಚಿಕ್ಕಪ್ಪ. ನೀನ್ ಯಾಕೋ ಆ ಹುಡುಗಿ ಅಡ್ರೆಸ್ ಹುಡ್ಕೊಂಡು ಹೋಗ್ಬೇಕು? ಅಡ್ರೆಸ್ ಹುಡ್ಕೋದು, ಅವ್ರ ಹತ್ರ ಮಾತಾಡೋದು ಎಲ್ಲ ನಮ್ಮ ಕೆಲಸ ಕಣೋ. ಲವ್ ಮಾಡಿರೋದು ನಾನು. ನನ್ನ ಹುಡುಗಿ ಮನೆ ಹುಡ್ಕಕ್ಕೆ ನಾನು ಇಷ್ಟು ಕಷ್ಟಪಟ್ಟಿಲ್ಲ ಅಂದ್ರೆ ಹೆಂಗೆ? ಓಹೋ ಹೋ ಅಂತೂ ಒಂದು ಹುಡುಗಿ ನನ್ನ ಮಗನ ತಲೆಗೂ ಕೆಲಸ ಕೊಟ್ಲು ಅಂತ ಆಯ್ತು ಅಲ್ವಾ? ಮತ್ತೆ ಲವ್ ಮಗ ನೋಡು, ಲವ್ ಅಂತ ಹುಟ್ಟಿದ ಮೇಲೆ ರಸಿಕತನೂ ಹುಟ್ಟಬೇಕು ಕಣೋ. ರಸಿಕತೆನಾ? ಆ ವಿಷಯ ಇವಾಗ ಯಾಕೆ? ನೀವು ಒಳ್ಳೆ ಸುಮ್ಮನೆ ದಟ್ ಶಿಖಾಮಣಿ ಅಣ್ಣ ಅವ್ರು ಏನ್ ಹೇಳ್ತಾ ಇದ್ರ ಕೇಳಿಸ್ಕೊಳ್ಳೋ. ನೋಡು, ಒಬ್ಬ ಹುಡುಗ ಪ್ರೀತಿಯಲ್ಲಿ ಬಿದ್ದ ಅಂತಂದ್ರೆ ಅವನಲ್ಲೊಬ್ಬ ಕವಿ ಎದ್ದ ಅಂತ ಅರ್ಥ. ಕಂದ ಕಾರ್ತಿಕ, ಒಂದು ಹುಡುಗಿ ಸಿಕ್ಕಿರ್ಲು ಅಂತ ಅಂದ್ಮೇಲೆ ಹೇಗೆ ಮಾತಾಡ್ಸ್ಬೇಕು, ಏನು ಮಾತಾಡಬೇಕು, ಏನ್ ಗಿಫ್ಟ್ ಕೊಡ್ಬೇಕು, ಹೇಗೆ ಇಂಪ್ರೆಸ್ ಮಾಡ್ಬೇಕು ಅನ್ನೋದನ್ನ ಕಲಿಬೇಕು ಕಂದ. ಮಗನಿಗೆ ಹೇಳೋ ಮಾತಾ ಇದು? ಕಾರ್ತಿಕಂಗ್ ಬಡ್ಕೋತೀನಿ, ಅವ್ರ ಮಾತು ಕೇಳ್ಬಿಡ್ವೋ, ನನ್ನ ಮಾತು ಕೇಳು ಅಂತ. ನನ್ನ ಮಾತು ಎಲ್ಲಿ ಕೇಳ್ತಾನ ಅವನು? ಈಗಿನ ಕಾಲದ ನೀವು ಹುಡುಗರು ಸ್ವಲ್ಪನಾದ್ರೂ ರೊಮ್ಯಾಂಟಿಕ್ ಇಲ್ಲ. ಹುಡುಗಿ ಮನೆ ಅಡ್ರೆಸ್ ಸಿಕ್ಲಿಲ್ಲ ಅಂತ ಒಳ್ಳೆ ಹ್ಯಾಪ್ ಮರೆ ಹಾಕೊಂಡು ಹೆಂಗ್ ಕೂತಿದ್ಯಾ ನೋಡು, ಗೆಜ್ಜೆ ಪೂಜೆಲಿ ಗಂಗಾಧರ ಕೂತಂಗೆ. ಅಪ್ಪ ಏನಪ್ಪೆ ಲವ್ ಮಗನೇ, ನೀನು ಲವ್ ಮಾಡೋದ್ರ ಬಗ್ಗೆ ಗಮನ ಕೊಡು. ನಿನ್ನ ಮದುವೆ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಚಿಕ್ಕಮ್ಮ ಏನೇ ನೋಡಿದ್ರಾ, ಕಾರ್ತಿಕ್ ಮದುವೆ ಆಗ್ತಿರೋ ವಿಚಾರದ ಬಗ್ಗೆ ಎಲ್ಲ ಅವ್ರವರೇ ಡಿಸ್ಕಸ್ ಮಾಡ್ತಿದ್ದಾರೆ. ನಿಮ್ಮ ಹತ್ರ ಒಂದು ಮಾತಾದ್ರೂ ಯಾರು ಕೇಳಿದ್ರಾ? ಜಾತ್ರೆನಲ್ಲೂ ಅಷ್ಟೇ, ಜ್ಯೋತಿಷ್ಯರ ಹತ್ರ ಜಾತಕ ತೋರಿಸ್ತೀನಿ ಅಂತ ಒಂದು ಮಾತಾದ್ರೂ ನಿಮ್ಮನ್ನ ಕೇಳಿದ್ರ ಅವರು? ಇಲ್ಲ. ಅದನ್ನೇ ಹೇಳ್ತಿರೋದು. ನಿಮಗಾಗ್ಲಿ ಚಿಕ್ಕಪ್ಪಂಗಾಗ್ಲಿ ಈ ಮನೆಯಲ್ಲಿ ಒಂಚೂರು ಬೆಲೆ ಇಲ್ಲ. ನಾವಿಬ್ರು ಕೂತ್ಕೊಂಡು ಇಷ್ಟೊಂದು ಟ್ಯೂಷನ್ ಕೊಟ್ಮೇಲೂ ಕೂಡ ನೀನೊಬ್ಬ ಪ್ರೇಮ ಕವಿ ಆಗ್ಲಿಲ್ಲ ಅಂದ್ರೆ ನೀನ್ ಲವ್ ಮಾಡೋದಕ್ಕೆ ಲಾಯಕ್ಕಿಲ್ಲ. ಚಿಕ್ಕಪ್ಪ ಸ್ಟಾಪ್ ಇಟ್. ಪ್ರೀತಿ ಮಾಡಕ್ಕೆ ನಾನ್ ಲಾಯಕ್ಕು. ನಾಳೆಯಿಂದ ನೋಡಿ ನನ್ ಮ್ಯಾಜಿಕ್ ಹೇಳೋಕೆ ನನ್ ಪ್ರೀತಿನ ಬರಿತೀನಿ ಇವಾಗ್ಲೇ ಒಂದ್ ಕವಿತೆನ. ಜೈ ಕವಿರತ್ನ ಕಾಳಿದಾಸ ಜೈ. ಓ ಪ್ರಿಯತಮೇ ಕರುಣೆಯ ತೋರೆಯ. ಭೋಜರಾಜ ಮಿತ್ರ ಕಾಳಿದಾಸ, ಅವ್ರ ಸಿಚುವೇಶನ್ ಯಾಕೋ ಕ್ರಿಟಿಕಲ್ ಆಗಿ ಹೋಗ್ತಾ ಇದೆ ಅಂತ ಅನ್ಸಲ್ವೇ? ಏನ್ ಮಾಡೋಣ ಅಂತೀಯ? ಆದಷ್ಟು ಬೇಗ ಮದ್ವೆ ಮಾಡೋದು ಬೆಟರ್ ಅನ್ಸುತ್ತೆ. ಶುಭಚ್ಚ ಶೀಘ್ರ ಅಷ್ಟೇ. ಅಲ್ಲ ಚಿಕ್ಕಮ್ಮ, ಅದ್ಯಾವುದೋ ಗೊತ್ತು ಗುರಿ ಇಲ್ದಿರೋ ಹುಡ್ಗಿನ ಈ ಮನೆಗೆ ಕರ್ಕೊಂಡು ಬಂದು ಸೊಸೆ ಮಾಡೋದ್ರ ಬದಲು ಪೂಜಾನೇ ಇದ್ದಾಳಲ್ಲ. ಯಾವಳೆ ಅವಳು? ಪೂಜಾ? ಪೂಜಾ ನಮ್ಮ ಯಜಮಾನ್ರ ತಂಗಿ. ಆ ಪೂಜಾನಾ? ಹಾ ಚಿಕ್ಕಮ್ಮ, ಪೂಜನ್ನ ಈ ಮನೆಗೆ ಸೊಸೆಯಾಗಿ ಕರ್ಕೊಂಡು ಬಂದ್ರೆ ನೀವು ಹೇಳ್ದಾಗೆಲ್ಲ ಅವಳು ಕೇಳ್ತಾಳೆ. ನೀವು ಹಾಕಿದ ಗೆರೆನ ದಾಟಲ್ಲ ಅವಳು. ವಾವ್, ಸಖತ್ತಾಗಿದೆ. ನನ್ನ ಕಾಲ್ಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಅತ್ತೆ, ಚೀಟಿ ದುಡ್ಡು ನಿಮ್ ಕೈಲಿ ಕೊಟ್ಟಿದ್ನಾ? ದುಡ್ಡ ನನ್ನ ಕೈಲಿ ಯಾವಾಗ್ಲೇ ಕೊಟ್ಟೆ? ಚೀಟಿ ಕಟ್ಟಕ್ಕೆ ಅಂತ ಇಲ್ಲಿ ಇಟ್ಟಿದ್ದೆ, ಎಲ್ಲ ಕಾಣಿಸ್ತಿಲ್ಲ. ಅಯ್ಯಯ್ಯೋ, ಇದು ಚೀಟಿ ದುಡ್ಡ. ಆ ದುಡ್ಡಲ್ಲೇ ಚಪ್ಪಲಿ ತಂದಿದ್ದೀನಿ ಅಂತ ಏನಾದರೂ ಗೊತ್ತಾದ್ರೆ ನನ್ನನ್ನಂತೂ ಸುಮ್ಮನೆ ಬಿಡಲ್ಲ. ಮನೇಲಿ ಇಟ್ಟಿರೋ ದುಡ್ಡು ಎಲ್ಲೇ ಹೋಗುತ್ತೆ, ಅಲ್ಲೇ ಎಲ್ಲೋ ಇರ್ಬೇಕು ನೋಡು. ಇನ್ನೆಲ್ಲಿ ಹೋಗುತ್ತೆ? ಅವಳೇ ತಗೊಂಡಿರ್ತಾಳೆ. ಯಾರು? ಅದೇ ಸತ್ಯನೇ. ಸಿನಿಮಾಕ್ಕೆ, ಹುಡುಗರಿಗೆ, ಅದಕ್ಕೆ ಇದಕ್ಕೆ ಅಂತ ಖರ್ಚಿಗೆ ಬೇಕಲ್ಲ, ಅವಳಲ್ದೆ ಇನ್ಯಾರು ತಗೋತಾರೆ? ಜಾನಕಿ, ಹಾಗೆಲ್ಲ ಮಾತಾಡ್ಬೇಡ ಕಣೆ. ಪಾಪ ಕಣೆ ಅವಳು. ಈ ಮನೆಗೋಸ್ಕರ ಹಗಲು ರಾತ್ರಿ ಅಂತ ದುಡಿತಾಳೆ, ಅವಳೇ ತಗೊಂಡ್ಬಿಡ್ತಾಳ.
ಎಲ್ಲೋ ಇಟ್ಬಿಡೋದು ಎಲ್ಲೋ ಹುಡ್ಕೋದು ನೋಡ್ ಸರಿಯಾಗಿ ಎಲ್ಲ ಕಡೆ ಹುಡ್ಕಾಯ್ತು ಇರು ಎಲ್ಲಿದೆ ಅಂತ ನೋಡೋಣ ಇದೇ ಆಗೋಯ್ತು ಯಾವಾಗ್ಲೂ ನೀನ್ ಸಾಸಿವೆ ಡಬ್ಬಿಲಲ್ವಾ ಇಡೋದು ನೋಡು ಸತ್ಯ ಅಕ್ಕ, ನನಗೆ ಅರ್ಜೆಂಟಾಗಿ ಒಂದೇ ಒಂದು ಹೆಲ್ಪ್ ಮಾಡಬೇಕಿತ್ತು. ಈ ಸತ್ಯ ನಿಂಗೋಸ್ಕರ ಜೀವನೇ ಕೊಡ್ತಾಳೆ, ಇನ್ ಹೆಲ್ಪ್ ಮಾಡಲ್ವಾ? ಅಪ್ನೇ ಆಗ್ಲಿ. ಅದು ಅಮ್ಮ ಚೀಟಿಗೆ ಅಂತ ಇಟ್ಟಿದ್ದ ದುಡ್ಡನ್ನ ನಾನು ತಗೊಂಡು ಖರ್ಚು ಮಾಡ್ಬಿಟ್ಟೆ ಸತ್ಯ. ಅದಕ್ಕೆ ಈಗ ಅಮ್ಮ ಬೈತಿದ್ದಾಳೆ ಅಷ್ಟೇ ತಾನೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀಯಾ? ನನ್ನ ಹತ್ರ ಒಂದ್ ಸ್ವಲ್ಪ ದುಡ್ಡಿದೆ, ಕೊಟ್ರಾಯ್ತು ಬಿಡು. ಎಷ್ಟು? 500 1000ನಾ? 5,000. ಲೇ ಅಕ್ಕ, 5,000 ರೂಪಾಯಿನಾ? ಅಂದ್ರೆ ಅಷ್ಟು ದುಡ್ಡು ಖರ್ಚು ಮಾಡ್ಬಿಟ್ಯಾ? ಹೌದು, ಒಂದು ಒಳ್ಳೆ ಬ್ರಾಂಡೆಡ್ ಸ್ಲಿಪ್ಪರ್ ತಗೊಂಡೆ. ಏನು 5,000 ರೂಪಾಯಿ ಒಳ್ಳೆ ಸ್ಲಿಪ್ಪರಾ? ಒಳ್ಳೇದು ಅಂದ್ರೆ ಏನು? ಅದನ್ನ ಹಾಕೊಂಡು ಉಲ್ಟಾ ಓಡಾಡ್ಬೋದಾ ಅಥವಾ ಗೋಡೆ ಮೇಲೆ ಏನಾದ್ರೂ ಹತ್ಕೊಂಡು ಓಡಾಡ್ಬೋದಾ? ಪ್ಲೀಸ್ ಕಣೆ, ತಮಾಷೆ ಮಾಡ್ಬೇಡ. ಏ, ನಾನೆಲ್ಲ ತಮಾಷೆ ಮಾಡ್ತಾ ಇರೋದು, ನೀನು ಏನ್ 5,000 ರೂಪಾಯಿ ತಮಾಷೆ ಮಾಡೋ ಅಮೌಂಟಾ? ಕಾಲೇಜಲ್ಲಿ ಎಂತೆಂಥ ಬ್ರಾಂಡೆಡ್ ಸ್ಲಿಪ್ಪರ್ಸು ಶೂಸ್ ಹಾಕೊಂಡ್ಬರ್ತಾರೆ ಗೊತ್ತಾ? ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕಕ್ಕ, ಆ ಕಾಲನ್ನ ಕಾಪಾಡ್ಕೊಳೋದೇ ಚಪ್ಪಲಿ ಹಾಕೊಬೇಕು. ಅದ್ ಬಿಟ್ಟು ಈಗೇನು ಹೀಗೆ ಉಪದೇಶ ಮಾಡ್ತಿರ್ತೀಯ ಅಥವಾ ನನಗೆ ಹೆಲ್ಪ್ ಮಾಡ್ತೀಯ? ನೋ ವೇ, ಚಾನ್ಸೇ ಇಲ್ಲ. ನನ್ನ ಹತ್ರ ಅಷ್ಟು ದುಡ್ಡಿಲ್ಲ. ಸತ್ಯ, ನನಗೆ ದುಡ್ಡು ಬೇಡ ಕಣೆ. ದುಡ್ಡು ಬೇಡ್ವಾ? ಮತ್ತೆ ಹೇಗಿದ್ರು ಅಮ್ಮನ ಹತ್ರ ಬಯಸ್ಕೊಂಡು ನಿನಗೆ ಅಭ್ಯಾಸ ಇದೆ. ಅದಕ್ಕೆ ಆ ದುಡ್ಡನ್ನ ನೀನೇ ಕದ್ದಿದ್ದು ಅಂತ ಅಮ್ಮನ ಹತ್ರ ಒಪ್ಕೊಂತೀಯ ಪ್ಲೀಸ್? ಏನು? ನಾನ್ ಕಳ್ತನ ಒಪ್ಕೊಬೇಕಾ? ಚಾನ್ಸೇ ಇಲ್ಲ. ಏ ಅಕ್ಕ, ನಿನಗ್ ಬೇರೆ ಏನಾದ್ರೂ ಹೆಲ್ಪ್ ಬೇಕಾದ್ರೆ ಕೇಳು, ಮಾಡ್ತೀನಿ. ಅದ್ಬಿಟ್ಟು ನಾನು ಕಳ್ಳಿ ಅಂತೆಲ್ಲ ಅನ್ನಿಸ್ಕೊಳಲ್ಲ. ನಾನು ಸಣ್ಣ ಪುಟ್ಟ ತಪ್ಪು ಮಾಡ್ತೀನಿ ನಿಜ, ಆದ್ರೆ ಇಷ್ಟೊಂದು ಎಲ್ಲಿಂದ ತರ್ಲಿ? ಸಾಕು, ನೀನ್ ಹೆಲ್ಪ್ ಮಾಡಲ್ಲ ಅಂದ್ಯಲ್ಲ, ಬಿಟ್ಟಾಕು. ನನ್ಗೆ ನಿನ್ ಉಪದೇಶ ಬೇಕಾಗಿಲ್ಲ. ಅಪ್ಪ ಇದ್ದಿದ್ರೆ ಕದಿಯೋ ಪರಿಸ್ಥಿತಿ ನನಗೆ ಯಾಕೆ ಬರ್ತಿತ್ತು? ಎಲ್ಲ ಕರ್ಮ. ಸರಿ, ಏನೋ ಮಾಡ್ತೀನಿ. ಏನೋ ಮಾಡ್ತೀಯ ಅಂದ್ರೆ ಏನ್ ಮಾಡ್ತೀಯ? ಗೊತ್ತಿಲ್ಲ, ಏನೋ ಒಂದ್ ಮಾಡ್ತೀನಿ. ನೀನ್ ಇಲ್ಲೇ ಇರು, ನಾನು ಆಚೆ ಹೋಗಿ ಬರ್ತೀನಿ.